ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ವಾಣಿಜ್ಯ ನಗರ ಗೋಣಿಕೊಪ್ಪದಲ್ಲಿ ಇದೀಗ ಎಂಜಿ ನಾರಾಯಣ್ ಎಂಎನ್ ಸೂರಜ್ ಮಾಲೀಕತ್ವದ ಶ್ರೀ ಸುಲೋಚನಾ ಜ್ಯುವೆಲ್ಲರಿ ಚಿನ್ನಾಭರಣದ ನೂತನ ಮಳಿಗೆಯು ಶುಭಾರಂಭಗೊಂಡಿದೆ. ಚಿನ್ನೋದ್ಯಮದಲ್ಲಿ ಅಪಾರ ಅನುಭವವುಳ್ಳ ಎಂಜಿ ನಾರಾಯಣ್ ರವರು ತಮ್ಮ ಮಗನಾದ ಎಂಎನ್ ಸೂರಜ್ ಅವರಿಗೆ ನೂತನ ಮಳಿಗೆಯ ಜವಾಬ್ದಾರಿಯನ್ನು ನೀಡಿದ್ದಾರೆ. ಮುಂಜಾನೆ ವೇಳೆ ನೂತನ ಮಳಿಗೆಯಲ್ಲಿ ಅರ್ಚಕರು ಗಣಪತಿ ಹೋಮ ಪೂಜಾ ಕಾರ್ಯವನ್ನು ನೆರವೇರಿಸಿದರು. ಪೂಜಾ ಕಾರ್ಯದಲ್ಲಿ ಕುಟುಂಬ ವರ್ಗ ಪಾಲ್ಗೊಂಡಿದ್ದರು. ಪ್ರತಿಷ್ಠಿತ ಶ್ರೀ ಸುಲೋಚನಾ ಜ್ಯುವೆಲ್ಲರಿ ಚಿನ್ನಾಭರಣದ ಮಳಿಗೆಯನ್ನ ಕುಟುಂಬಸ್ಥರು ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು.
ಕಾರ್ಯಕ್ರಮದ ಅಂಗವಾಗಿ ಗಣ್ಯರನ್ನ ಎಂಜಿ ನಾರಾಯಣ, ಎಂಎನ್ ಸೂರಜ್ ಕುಟುಂಬದವರು ಸನ್ಮಾನಿಸಿ ಗೌರವಿಸಿದರು. ನೂತನ ಚಿನ್ನಾಭರಣ ಮಳಿಗೆಯು ಉತ್ತಮವಾಗಿ ಮುಂದುವರೆಯಲಿ, ಗ್ರಾಹಕರಿಗೆ ಉತ್ತಮ ಸೇವೆ ಸಿಗುವಂತಾಗಲಿ ಎಂದು ಗಣ್ಯರು ಶುಭ ಕೋರಿದರು. ನೂತನ ಮಳಿಗೆಯ ಶುಭಾರಂಭದಲ್ಲಿ ಗಣ್ಯರು ಸೇರಿದಂತೆ ಅಪಾರ ಸಂಖ್ಯೆಯ ಸ್ನೇಹಿತರು, ಹಿತೈಷಿಗಳು ಭಾಗವಹಿಸಿದ್ದರು. ನಾನು ಕಡೆಮಾಡ ಸುನೀಲ್ ಮಾದಪ್ಪ, ಅಧ್ಯಕ್ಷರು ಚೇಂಬರ್ ಆಫ್ ಕಾಮರ್ಸ್ ಗೋಣಿಕೊಪ್ಪಲು. ಏನು ಈ ಒಂದು ಶುಭ ದಿವಸ ನಮ್ಮ ಗೋಣಿಕೊಪ್ಪಲಿನಲ್ಲಿ ನಮ್ಮ ಆಪ್ತರು, ನನ್ನ ಮಿತ್ರರು ಅಂತ MG ನಾರಾಯಣನವರು ಸುಲೋಚನಾ ಜ್ಯುವೆಲರ್ಸ್ ಅಂತ ಹೇಳೋ ಒಂದು ಈಗಾಗಲೇ ಅವರಿಗೆ ಒಂದು ಮಳಿಗೆ ಇತ್ತು, ಪುನಃ ಒಂದು ಎರಡನೆಯದಾಗಿ ಪುನಃ ಒಂದು ಮಳಿಗೆ ಅವರ ಶುಭಾರಂಭಗೊಂಡಿದೆ. ಇದಕ್ಕೆ ನಾನು ಆಗಮಿಸಿದ್ದೇನೆ ಮತ್ತು ಇದಕ್ಕೆ ನಾನು ಚೆನ್ನಾಗಿ ಅವರ ವ್ಯಾಪಾರ ವ್ಯವಸ್ಥೆ ಎಲ್ಲ ಚೆನ್ನಾಗಿ ನಡೀಲಿ ಅಂತೇಳಿ ನಾನು ಈ ದಿವಸ ಶುಭಾಶಯಗಳನ್ನು ಕೋರುತ್ತಿದ್ದೇನೆ. ನಾರಾಯಣ ದಂಪತಿಗಳು ಗಂಗಾಧರದ್ದು ಮಗ ಗಂಗಾಧರ್ ಅವರ ಫ್ಯಾಮಿಲಿ ನನಗೆ, ನಾನು MT ಸುಬ್ಬಯ್ಯ ಅಂತ ನನ್ನ ಪರಿಚಯ. ನಾನು MT ಸುಬ್ಬಯ್ಯ ಮನೆ ಪಂಡ ಫ್ಯಾಮಿಲಿ ಗೋಣಿಪುರದಲ್ಲಿ ಇದ್ದೇನೆ. ಮತ್ತು ಗಂಗಾಧರ ಫ್ಯಾಮಿಲಿ ನಮಗೆ ಒಂದು 60-70 ವರ್ಷದ ಪರಿಚಯ ಇದೆ. ಹೇಳಿದ್ರೆ ಭಾಳ ಒಳ್ಳೆ ಮನುಷ್ಯ, ಒಳ್ಳೆ ಮಾನಿಸ ಅಂತ ಹೇಳ್ತೀವಿ. ಅದರ ವಯಸ್ಸಿಗೆ ಅಷ್ಟು ನಂಬಿಕೆ ಇರೋ ಮನುಷ್ಯ. ಅವ್ರ ತಂದೆ ಅವರು ನಮ್ಮ ಮನೆಗೆ ಬರೋದು ಹೋಗೋದು, ಹಾಗಾಗಿ ಆ ಕಾಲದಿಂದಲೇ ನಮಗೆ ಭಾಳ ಚೆನ್ನಾಗಿ ಪರಿಚಯ ಇತ್ತು. ಅದೇ ಥರದಲ್ಲಿ ಮಕ್ಕಳು ಅದೇ ಥರ ಗುಣವನ್ನು ಬೆಳೆಸ್ಕೊಂಡು ಬಂದಿದ್ದಾರೆ, ಎಲ್ರಿಗೂ ಪರಿಚಯ ಇದೆ. ಆದರೆ ನಾರಾಯಣ ಇವತ್ತು ಹೊಸ ಶಾಪನ್ನು ಓಪನ್ ಮಾಡಿ ಅದನ್ನು ನಮ್ಮನ್ನು ಕರೆದು ಸನ್ಮಾನ ಮಾಡಿದ್ದಾರೆ, ಇನಾಗ್ರೇಷನ್ ಕರೆದಿದ್ದಾರೆ. ನಾನು ಮತ್ತು ನಮ್ಮ ಮಿಸ್ಟರ್ ಆಶಾ ಸುಬ್ಬಯ್ಯ ಅವರಿಗೆ ತುಂಬ ಹೃತ್ಪೂರ್ವಕ ಗೌರವವನ್ನು ಒಪ್ಪಿಸ್ತೇನೆ. ಅವರಿಗೆ ದೇವರು ಎಲ್ಲ ಒಳ್ಳೇದು ಮಾಡಲಿ ಅಂತ ಹೇಳಿ ಎರಡು ಮಾತಾಡ್ತೇನೆ. ನಮ್ಮ ಸ್ಥಳೀಯರಾದ MG ನಾರಾಯಣರವರ ಒಂದು ನೂತನ ಆಭರಣದ ಮಳಿಗೆಯನ್ನು ಉದ್ಘಾಟಿಸತಕ್ಕಂಥ ಈ ಸಂದರ್ಭದಲ್ಲಿ ಎಲ್ಲ ಊರಿನ ಹಿರಿಯರನ್ನೆಲ್ಲ ಕರೆಸಿದರು, ಹಿರಿಯರಿಗೆಲ್ಲ ಸನ್ಮಾನ ಎಲ್ಲ ಮಾಡಿದ್ದಾರೆ. ಆದ್ದರಿಂದ ಅವರ ಒಂದು ವ್ಯಾಪಾರ ಉದ್ಯಮ, ಈ ಒಂದು ಆಭರಣ ಮಳಿಗೆಯು ಇನ್ನು ಮುಂದಕ್ಕೂ ಅಭಿವೃದ್ಧಿಯಾಗಿ ಅವರಿಗೆ ಉಮಾಮಹೇಶ್ವರಿ ತಾಯಿ, ದೇವತೆಗಳ ಅನುಗ್ರಹ ಮಾಡಿ ಅವರು ತಮ್ಮ ಈ ಉದ್ಯಮವನ್ನು, ಏನು ಆಭರಣದ ಉದ್ಯಮವನ್ನು ವೃದ್ಧಿಸಿಕೊಳ್ಳುವುದರೊಂದಿಗೆ ನಮ್ಮ ಊರಿನ, ನಾಡಿನ, ಈ ಸ್ಥಳೀಯ ಗೋಣಿಕೊಪ್ಪಲಿನ ಹಲವಾರು ರೀತಿಯಲ್ಲಿ ಸ್ಥಳೀಯ ವಿಚಾರಗಳಿಗೆ ಸ್ಪಂದನೆ ಕೊಟ್ಟು ಅವರು ಸ್ಥಳೀಯರಿಗೆ, ನಮ್ಮ ಊರಿನ ಜನರಿಗೆ ಉಪಯೋಗವಾಗುವಂಥ ಹಲವಾರು ಕಾರ್ಯಕ್ರಮಗಳನ್ನು ಮಾಡುವಲ್ಲಿ ಅವರ ಸಹಕಾರ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಬೇಡಿಕೊಂಡು ಅವರಿಗೆ ನಾನು ಶುಭವನ್ನು ಹಾರೈಸ್ತೇನೆ. ನಮ್ಮ ತಮ್ಮಂದು ಅಂಗಡಿ ಇವತ್ತು ಓಪನಿಂಗ್ ಆಗಿದೆ. ಅವರಿಗೆ ದೇವರು ಒಳ್ಳೇದು ಮಾಡಲಿ, ಅನುಗ್ರಹ ಮಾಡಲಿ, ಮತ್ತು ಶುಭ ಹಾರೈಸುತ್ತೆ. ಆಲ್ ದ ಬೆಸ್ಟ್. ರೇವಣ್ಕರ್ ನಾರಾಯಣ್ ಅವರಿಗೆ ನಾನು ಬೀಗರಾಗಬೇಕು. ನಾವು ಹುಬ್ಳಿಯಿಂದ ಬಂದಿದ್ದೀವಿ. ಇದು ಈ ಜ್ಯುವೆಲ್ರಿ ಶಾಪ್ ಸುಲೋಚನಾ ಜ್ಯುವೆಲರ್ಸ್ ಏನಿದೆ, ಇದು ಅವ್ರದ್ದು 2ನೇ ಮಳಿಗೆಯಲ್ಲಿ. ಸೊ ಅವರಿಗೆ ಇನ್ನೂ ಇದಕ್ಕಿಂತ ಉತ್ತರೋತ್ತರ ಅಭಿವೃದ್ಧಿ ಆಗಲಿ, ಒಳ್ಳೆಯದಾಗಲಿ, ಇನ್ನೂ ಗ್ರಾಹಕರ ಸೇವೆಯನ್ನು ಹೆಚ್ಚಿಗೆ ಮಾಡಲಿ ಅಂತ ಹೇಳ್ಕೊಂಡು ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇದ್ದೇನೆ. ಆ್ಯಂಡ್ ಐ ವಿಶ್ MG ನಾರಾಯಣ್ ಆ್ಯಂಡ್ ಸೂರಜ್ ಆಲ್ ದ ಬೆಸ್ಟ್ ಆ್ಯಂಡ್ ಗುಡ್ ಲಕ್. ಇವತ್ತು ಅವರು ಹೊಸ ಜ್ಯುವೆಲ್ರಿ ಶಾಪ್ ಓಪನ್ ಮಾಡಿದ್ದಾರೆ. ಸೊ ನಾನು ಮತ್ತು ನನ್ನ ಹೆಂಡತಿ ಸೇರಿ ಇವತ್ತು ಅವರಿಗೆ ಆಲ್ ದಿ ಬೆಸ್ಟ್ ಹೇಳ್ತೀವಿ. ಅವ್ರಿಗೆ ಮುಂದಿನ ಫ್ಯೂಚರ್ ಎಲ್ಲ ಒಳ್ಳೆ ಗ್ರೋತ್ ಆಗಲಿ ಅಂತ ಹೇಳ್ತೀವಿ. ನಮಸ್ತೆ. ಇವತ್ತು ನಮ್ಮ ಚಿಕ್ಕಪ್ಪನವರಾದ MG ನಾರಾಯಣರವರು ಒಂದು ನೂತನ ಮಳಿಗೆಯನ್ನು ಶುಭಾರಂಭಗೊಳಿಸಿದ್ದಾರೆ. ಅವರು ಮತ್ತು ಅವರ ಮಗನಿಗೂ ಬೆಸ್ಟ್ ವಿಶೇಷವನ್ನು ತಿಳಿಸುತ್ತಾ ಇನ್ನೂ ಚೆನ್ನಾಗಿ ಅವರಿಗೆ ವ್ಯಾಪಾರ ಅಭಿವೃದ್ಧಿ ಚೆನ್ನಾಗಾಗಲಿ ಅಂತೇಳಿ ಆಶಿಸ್ತೇನೆ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಮ್ಮ ಈ ದಿವಸ ಶುಭ ದಿವಸ, ಶುಭ ಮುಹೂರ್ತದಲ್ಲಿ ನಮ್ಮ ನೂತನ ಮಳಿಗೆ ಶ್ರೀ ಸುಲೋಚನಾ ಜ್ಯುವೆಲರ್ಸ್, ನಮ್ಮ ಮಗ MBA ಆಗಿ ಅವನು ಜಿಮಾಲಜಿ ಆಗಿ ಅವನಿಗೆ ಒಂದು ಅಂಗಡಿ ಮಾಡಿಕೊಡುವ ಅಂಥೇಳಿ ಇದು ಮಾಡಿದ್ದು. ಈ ಥರ ಒಂದು ಸ್ವಂತ ಕಟ್ಟಡದಲ್ಲಿ ಮಳಿಗೆ ಮಾಡಿಕೊಟ್ಟಿದ್ದೇವೆ. ಅದು ನಮ್ಮ ಹಳೆಯವರಾದ ತೇಜಸ್ ರೇವಣ್ಕರ್ ಅವ್ರದ್ದೇ ಕಂಪ್ಲೀಟ್ ಪ್ಲ್ಯಾನಿಂಗ್ ಮತ್ತು ಇದೆಲ್ಲ ಮಾಡಿ ತುಂಬ ಚೆನ್ನಾಗಿ ನವೀಕರಣ ಎಲ್ಲ ಮಾಡಿ ಇದು ಮಾಡಿದ್ದಾರೆ. ಬೆಳಗ್ಗೆ ನಾವು 10:30 ಗಂಟೆಗೆ ಲಕ್ಷ್ಮೀ ಪೂಜೆಯೊಂದಿಗೆ ಇದನ್ನು ಓಪನ್ ಮಾಡೋದು, ಶುಭಾರಂಭ ಮಾಡೋದು.
ಅದ್ರ ಜೊತೆಯಲ್ಲಿ ತೇಜಸ್ ರವಣ ಜೊತೆಲಿ ನನ್ನ ಮಗಳು ಸುಪ್ರೀತಾ ತೇಜಸ್ ತುಂಬ ಶ್ರಮಪಟ್ಟು ಅವರು ಪ್ಲ್ಯಾನಿಂಗ್ ಎಲ್ಲ ಮಾಡ್ತಾಯಿದ್ರು. ಬೆಳಗ್ಗೆ ನಮ್ಮ ಗೆಸ್ಟ್ಗಳಾದ ನಮ್ಮ ಮೋಹನ್ ರೇವಣ್ಕರ್ ಅಂತ ಹುಬ್ಳಿಯಲ್ಲಿ ನನ್ನ ಬೀಗರು ಮೋಹನ್ ರೇವಣ್ಕರ್ ಮತ್ತು ಆಶಾಲತಾ ಅವರು ಬಂದಿದ್ದರು. ಅವರು ಬಂದು ತುಂಬ ಸಪೋರ್ಟ್ ಮಾಡಿದ್ದಾರೆ. ನಂತರ 10:30 ಗಂಟೆಗೆ ಲಕ್ಷ್ಮೀ ಪೂಜೆಯೊಂದಿಗೆ ಶುಭಾರಂಭ ಆಗೊಂಡು ನಂತರ ಕೆಲವು ಗೆಸ್ಟ್ಗಳೆಲ್ಲ ಬಂದಿದ್ದರು. ನಮ್ಮ MT ಸುಬ್ಬಯ್ಯನವರು, ಆಶಾ ಸುಬ್ಬಯ್ಯ, ನಂತರ ಡಾಕ್ಟರ್ KK ಶಿವಪ್ಪ ಎಲ್ಲ ಬಂದಿದ್ದರು. ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಎಲ್ಲ ಆಗಿ ಓಪನಿಂಗ್ ಆಗಿ ಇನ್ನು ಇದೇ ರೀತಿಯಲ್ಲಿ ನಮ್ಮ ಮಗ MN ಸೂರಜ್ ಅವರ ಅಂಗಡಿ ಇದೇ ರೀತಿಯಲ್ಲಿ ಇನ್ನು ಮುಂದೆ ಚೆನ್ನಾಗಿ ಇನ್ನು ಮುಂದಕ್ಕೆ ತುಂಬ ಅಭಿವೃದ್ಧಿ ಹೊಂದಿ ಅವನಿಗೆ ಒಳ್ಳೆಯ ಸರ್ವಿಸ್ ಕೊಡೋಂಗಾಗಲಿ ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್.